ಈ ಸೊಪ್ಪಿನಿಂದ ನಮ್ಮ ಗ್ರಾಮೀಣ ಗೃಹಿಣಿಯರು ಬಹಳ ಅಕ್ಕರೆಯಿಂದ ಬಸ್ಸಾರು, ಮಸೊಪ್ಪು, ಪಲ್ಯ ಹಾಗೂ ಉಪ್ಸಾರನ್ನು ಮಾಡ್ತಾರೆ. ಈ ಸೊಪ್ಪಿನ ಸಾರಿಗೂ ರಾಗಿ ಮುದ್ದೆಗೂ ಒಂದೊಳ್ಳೆ ಕಾಂಬಿನೇಷನು. ಈ ಸೊಪ್ಪಿನ ಸಾರು ಮನೆಯಲ್ಲಿ ಮಾಡಿದ್ದಾರೆ ಅಂದರೆ ಪುರುಷರು ಒಂದೇನು 2 ಮುದ್ದೆನೇ ಗುಳುಮ್ ಮಾಡ್ತಾರೆ. ಈ ಸೊಪ್ಪನ್ನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅಣ್ಣೆ ಸೊಪ್ಪು ಅಂತ ಕರೀತಾರೆ. ಅದೇ ನಮ್ಮ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಕೋಲನ್ನೆ ಸೊಪ್ಪು ಅಂತ ಹೇಳಿ ಕರೀತಾರೆ. ಹೀಗೆ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ವಿಭಿನ್ನವಾದ ಹೆಸರುಗಳಿಂದ ಕರೀತಾರೆ. ನಿಮ್ಮ ಭಾಗದಲ್ಲಿ ಈ ಸೊಪ್ಪಿಗೆ ಏನಂತಾರೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ಅಣ್ಣೆ ಸೊಪ್ಪಿನಲ್ಲಿ 2 ವಿಧ ಇದೆ. ಒಂದು ಬಟ್ಲಣ್ಣೆ ಸೊಪ್ಪು, ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ಬಟ್ಲಣ್ಣೆ ಸೊಪ್ಪು. ಇನ್ನೊಂದು ಸ್ವಲ್ಪ ಎಲೆ ಉದ್ದವಾಗಿರ್ತದೆ, ಇಷ್ಟು ಅಗಲವಾಗಿರಲ್ಲ. ಬಹುಶಃ ಅದನ್ನು ಕೋಲಣ್ಣೆ ಸೊಪ್ಪು ಅಂತ ಹೇಳಿ ಕರೀತಾರೆ ಅನಿಸುತ್ತೆ. ಇದನ್ನು ಕೂಡ ಕೋಲಣ್ಣೆ ಸೊಪ್ಪು ಅಂತಾರೆ. ಸಾಮಾನ್ಯವಾಗಿ ಈ ಅಣ್ಣೆ ಸೊಪ್ಪು ಈ ಮಳೆಗಾಲದ ದಿನಗಳಲ್ಲಿ ಈ ರಾಗಿ ಹೊಲಗಳಲ್ಲಿ, ಶೇಂಗಾ ಹೊಲಗಳಲ್ಲಿ, ಹೀಗೆ ಬೇರೆ ಬೇರೆ ಬೆಳೆಯ ಹೊಲಗಳಲ್ಲೂ ಕೂಡ ಯಥೇಚ್ಛವಾಗಿ ಬೆಳೆದಿರ್ತದೆ. ಅದರಲ್ಲೂ ಭಾಳ ಮುಖ್ಯವಾಗಿ ರಾಗಿ ಹೊಲದಲ್ಲಿ ಹೆಚ್ಚಾಗಿ ಬೆಳೆದಿರ್ತದೆ. ಯಾಕಪ್ಪ ರಾಗಿ ಹೊಲದಲ್ಲಿ ಹೆಚ್ಚಾಗಿ ಬೆಳೆದಿರ್ತದೆ ಅಂದರೆ ಇದರ ಬೀಜಗಳಿದಾವಲ್ಲ, ಅವು ಕಪ್ಪಾಗಿ ರಾಗಿ ರೀತಿಯಲ್ಲೇ ಇರ್ತವೆ, ಆದರೆ ರಾಗಿಗಿಂತ ಚಿಕ್ಕದಾಗಿರ್ತವೆ. ಹೀಗಾಗಿ ಇದು ರಾಗಿ ಜೊತೆ ಬೆರ್ತಿರೋದ್ರಿಂದ ಬಿತ್ತನೆಯಲ್ಲಿ ಕೂಡ ಸೇರ್ಕೊಂಡ್ಬಿಟ್ಟಿರ್ತದೆ. ಹೀಗಾಗಿ ರಾಗಿ ಹೊಲದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದೆ. ಇದು ಗೃಹಿಣಿಯರಿಗೆ ತುಂಬ ಪ್ರಿಯವಾದ ಸಸ್ಯ ಆಗಿದ್ರೂ ಕೂಡ ರೈತರ ಪಾಲಿಗೆ ಇದೊಂದು ಕಳೆ ಸಸ್ಯ. ಅದರಲ್ಲೂ ಕೂಡ ಇದೇನಾದರೂ ಹೊಲಗಳಲ್ಲಿ ಬೆಳೆದಿದೆ ಅಂದರೆ ಇಡೀ ಹೊಲದ ತುಂಬನೇ ತುಂಬ್ಕೊಂಡ್ಬಿಟ್ಟಿರ್ತದೆ, ಹರಡ್ಕೊಂಡ್ಬಿಟ್ಟಿರ್ತದೆ. ಇದನ್ನು ಹೇಗಪ್ಪ ನಾಶ ಮಾಡೋದು ಅನಿಸುತ್ತೆ. ಯಾಕೆಂದರೆ ಇದು ಬೀಜ ಆಗಿಬಿಟ್ರೆ ಆ ಬೀಜಕ್ಕಿಂತ ಮೊದಲೇ ಇದನ್ನು ಕಿತ್ತು ಬಿಸಾಕಬೇಕಾಗ್ತದೆ. ಯಾಕೆಂದರೆ ಬೀಜ ಆದ ನಂತರ ಇದು ಹೊಲದಲ್ಲಿ ಹರಡ್ಕೊಂಡು ಮುಂದಿನ ವರ್ಷ ಯಥೇಚ್ಛವಾಗಿ ಬೆಳೆದ್ಬಿಡ್ತದೆ. ಈ ಅಣ್ಣೆ ಸೊಪ್ಪು ಬರಗಾಲಕ್ಕೂ ಬಹಳ ಒಳ್ಳೆಯ ನಂಟಿದೆ. ಅಂದರೆ ಈ ಹಿರಿಯರನ್ನ ಮಾತಾಡಿಸಿದರೆ 1980-90ರ ದಶಕದಲ್ಲಿ ಬಂದಂಥ ಬರಗಾಲ ಇತ್ತಲ್ಲ, ಆ ಕಾಲದಲ್ಲಿ ಊಟ ಮಾಡಲಿಕ್ಕೂ ಆಹಾರದ ದವಸ ಧಾನ್ಯಗಳಿಲ್ಲದೆ ಈ ಅಣ್ಣೆ ಸೊಪ್ಪನ್ನು ಹೆಚ್ಚು ಕಿತ್ಕೊಂಬಂದು ಇದನ್ನು ಬೇಯಿಸಿ ತಿಂತಾಯಿದ್ರು ಅಂತೇಳಿ ಹಿರಿಯರು ಹೇಳ್ತಾರೆ. ಜೊತೆಗೆ ಈ ಅಣ್ಣೆ ಸೊಪ್ಪನ್ನು ಉಪ್ಪಾಕಿ ಬೇಯಿಸಿ ಅದು ಬರೀ ಅಷ್ಟನ್ನೇ ತಿಂತಾಯಿದ್ರು. ಉಪ್ಪಾಕ್ಲಿಕ್ಕೂ ಕೂಡ ಮನೆಯಲ್ಲಿ ಇರ್ತಿರ್ಲಿಲ್ಲ ಅಂತೇಳಿ ಕೆಲವು ಹಿರಿಯರು ಇದ್ರ ಬಗ್ಗೆ ನೆನಪು ಮಾಡ್ಕೊಳ್ತಾರೆ. ಈ ಅಣ್ಣೆ ಸೊಪ್ಪಿನ ಬಗ್ಗೆ ಒಂದು ಒಳ್ಳೆಯ ನಾಣ್ಣುಡಿ ಕೂಡ ಇದೆ. ಅದೇನಪ್ಪ ಅಂದರೆ ಅಣ್ಣೆ ಸೊಪ್ಪು ತಿನ್ನೋಕ್ಕೂ ಪುಣ್ಯ ಇರಬೇಕು, ಅಣ್ಣೆ ಸೊಪ್ಪು ತಿನ್ನೋಕ್ಕೂ ಋಣ ಇರಬೇಕು ಅಂತೇಳಿ ಹೇಳ್ತಾರೆ. ಈ ಅಣ್ಣೆ ಸೊಪ್ಪು ಸ್ವಲ್ಪ ಶೀತ ಗುಣವನ್ನು ಹೊಂದಿರುವಂತಹ ಸಸ್ಯ ಆಗಿದ್ದು ಇದನ್ನು ಸಾಂಬಾರು ಮಾಡಬೇಕಾದ್ರೆ ಹೆಚ್ಚಾಗಿ ಹುರುಳಿಕಾಳನ್ನೇ ಬಳಸ್ತಾರೆ. ಹುರಿದುರುಳಿ ಕಾಳನ್ನು ಬಳಸ್ತಾರೆ, ಮೊಳಕೆ ಕಟ್ಟಿದ ಹುರುಳಿ ಕಾಳನ್ನು ಬಳಸಿ ಇದರ ಸಾಂಬಾರನ್ನು ಮಾಡ್ತಾರೆ. ಈ ಅಣ್ಣೆ ಸೊಪ್ಪು ದನಕರುಗಳಿಗೆ ಒಂದು ಉತ್ತಮ ಮೇವು ಕೂಡ ಆಗಿದ್ದು ಈ ಅಣ್ಣೆ ಸೊಪ್ಪನ್ನು ಮೇವನ್ನಾಗಿ ತಿಂದಂತಹ ಆಕಳುಗಳು ಒಳ್ಳೆಯ ಹಾಲನ್ನು ಕೂಡ ಕೊಡ್ತವೆ. ಈ ಸೊಪ್ಪನ್ನು ಸಾಂಬಾರಿಗೆ ಸಾಮಾನ್ಯವಾಗಿ ಇದು ಹೂವು ಬಿಡುವುದಕ್ಕೆ ಮುಂಚೆನೇ ಬಳಸಬೇಕು, ಅಂದರೆ ಎಳೆಯ ಸೊಪ್ಪಾಗಿದ್ದಾಗಲೇ ಬಳಸಬೇಕು. ಇದರ ಹೂವು ಆರಂಭದಲ್ಲಿ ಕೆಂಪಾಗಿದ್ದು ನಂತರ ಬಿಳಿ ಬಣ್ಣಕ್ಕೆ ತಿರುಗ್ತದೆ. ಇದರ ಹೂವನ್ನು ಈ ದೀಪಾವಳಿ ಹಬ್ಬದಲ್ಲಿ, ಸೀಗೆ ಹುಣ್ಣಿಮೆ ಮತ್ತು ಗೌರಿ ಹುಣ್ಣಿಮೆಯಲ್ಲಿ ದೇವರಿಗೆ ಆರತಿ ಬೆಳಗಲಿಕ್ಕೆ ಈ ಹೂವನ್ನು ಬಳಸ್ತಾರೆ. ಈ ಅಣ್ಣೆ ಸೊಪ್ಪಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಕಬ್ಬಿಣ, ಕ್ಯಾಲ್ಸಿಯಂ ಸಮೃದ್ಧವಾಗಿದ್ದು ಇದರ ಸೊಪ್ಪಿನ ಸೇವನೆಯಿಂದ ಪಿತ್ತಕೋಶ ಮತ್ತು ಲಿವರ್ಗೆ ಶಕ್ತಿ ಬರ್ತದೆ ಅಂತ ನಂಬಿಕೆ ಇದೆ. ಈ ಸಸ್ಯದ ವೈಜ್ಞಾನಿಕ ಹೆಸರು ಸಿರೋಸಿಯಾ ಅರ್ಜೆನ್ಸಿಯಾ ಅಂತ ಹೇಳಿ. ಇದರ ಕುಟುಂಬ ಅಮರಾಂತೇಸಿ. ಈ ಅಣ್ಣೆ ಸೊಪ್ಪು ಒಂದು ಒಳ್ಳೆಯ ಔಷಧಿ ಸಸ್ಯ ಕೂಡ ಆಗಿದ್ದು ಈ ಸಸ್ಯದ ಬಗ್ಗೆ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖಗಳಿವೆ. ಪ್ರಾಚೀನ ಕಾಲದ ಆಯುರ್ವೇದದ ಮಹತ್ವದ ಗ್ರಂಥ ಅನಿಸಿರುವಂತಹ ಚರಕ ಸಂಹಿತೆಯಲ್ಲಿ ಚರಕ ಮಹರ್ಷಿಗಳು ಇದನ್ನು ಪ್ರಚುರ ಎನ್ನಲಾದಂತಹ ಶಾಖ ವರ್ಗದಲ್ಲಿ, ಅಂದರೆ ತರಕಾರಿ ವಿಭಾಗದಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ. ಈ ಚರಕ ಮಹರ್ಷಿಯರ ಪ್ರಕಾರ ಇದೊಂದು ಮಹತ್ತರವಾದಂತಹ ಔಷಧೀಯ ಗುಣ ಹೊಂದಿರುವಂತಹ ಹಸಿರು ತರಕಾರಿಯಾಗಿದೆ ಅಂತೇಳಿ ಅವರು ವಿವರಿಸಿದ್ದಾರೆ. ಇದು ದೇಹಕ್ಕೆ ಶಕ್ತಿ ನೀಡುವ ಮತ್ತು ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸುವಂತಹ ಸಸ್ಯವಾಗಿದೆ ಅಂತೇಳಿ ಅವರು ವಿವರಿಸಿದ್ದಾರೆ. ಈ ಸಸ್ಯದ ಎಲೆಗಳು ಆಹಾರವಾಗಿ ಮತ್ತು ಔಷಧಿಯಾಗಿ ಮುಖ್ಯವಾಗಿರುವಂತೆಯೇ ಇದರ ಬೇರು ಮತ್ತು ಇದರ ಬೀಜಗಳು ಕೂಡ ಒಂದು ಒಳ್ಳೆಯ ಔಷಧೀಯ ಗುಣಗಳನ್ನು ಹೊಂದಿರುವಂಥವಾಗಿವೆ. ಇದರ ಬೀಜಗಳನ್ನು ಅರೆದು ಕಣ್ಣಿಗೆ ಹಚ್ಚೋದ್ರಿಂದ, ಕಾಡಿಗೆ ರೀತಿ ಕಣ್ಣಿಗೆ ಹಚ್ಚೋದ್ರಿಂದ ಕಣ್ಣಿನ ಸಮಸ್ಯೆಗಳಿದ್ದರೆ ಅವು ದೂರ ಆಗ್ತವೆ. ಈ ಅಣ್ಣೆ ಸೊಪ್ಪಿನ ಬೀಜಗಳನ್ನು ಚೂರ್ಣ ಮಾಡ್ಕೊಂಡು ಸೇವಿಸೋದ್ರಿಂದ ಪುರುಷರಲ್ಲಿ ವೀರ್ಯ ವೃದ್ಧಿ ಆಗ್ತದೆ ಅಂತೇಳಿ ನಾಟಿ ವೈದ್ಯರು ಮತ್ತು ಆಯುರ್ವೇದ ಹೇಳ್ತದೆ. ಬಂಗಿ ಸೊಪ್ಪು ಅಥವಾ ಗಾಂಜಾ ಸೇವನೆಯಿಂದಾಗುವ ದೋಷಗಳ ನಿವಾರಣೆಗೆ ಇದರ ಬೀಜಗಳನ್ನು ಅರೆದು ಕುಡಿಸುವುದರಿಂದ ಆ ದೋಷ ನಿವಾರಣೆಯಾಗ್ತದೆ ಅಂತೇಳಿ ಆಯುರ್ವೇದ ಹೇಳ್ತದೆ. ಮತ್ತು ಬೇದಿ ಏನಾದರೂ ಆಗ್ತಿದ್ರೆ ಆ ಬೇದಿ ನಿಲ್ಲಬೇಕು ಅಂದರೆ ಇದರ ಬೀಜವನ್ನು ಅರೆದು ಕುಡಿಸ್ಬೇಕು ಅಂತಲೂ ಕೂಡ ನಾಟಿ ವೈದ್ಯರು ಹೇಳ್ತಾರೆ. ಒಟ್ಟಾರೆ ಅಣ್ಣೆ ಸೊಪ್ಪು ತಿನ್ನಲಿಕ್ಕೂ ಪುಣ್ಯ ಮಾಡಿರಬೇಕು ಅನ್ನುವ ನಾಣ್ಣುಡಿಯೇ ಇದೆ ಅಂದಮೇಲೆ ಈ ಅಣ್ಣೆ ಸೊಪ್ಪಿನ ಮಹತ್ವ ಅದೆಂಥದ್ದು ಅನ್ನೋದನ್ನು ಆ ನಾಣ್ಣುಡಿಯೇ ಸಾರಿ ಹೇಳ್ತದೆ. ಹೀಗಾಗಿ ಈ ಅಣ್ಣೆ ಸೊಪ್ಪು ನಿಮಗೂ ಕೂಡ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.